ಮಾರ್ನಿಂಗ್ ಗೈಸ್. ಇವತ್ತು ನಮ್ಮ ಡೇ 4. ನಾವು ಗುಲ್ಮರ್ಗ್ಗೆ ಹೋಗ್ತಾ ಇದ್ದೀವಿ. ಗುಲ್ಮಾರ್ಗ್ ಅಂತ ಹೇಳಿದ್ರೆ ಫ್ಲವರ್ಸ್ ಮಿಡೋ ಅಂತ, ಅಂದರೆ ಮಿಡೋ ಆಫ್ ಫ್ಲವರ್ಸ್ ಅಂತ. ಸೊ ಇವಾಗ ಮಿಡೋ ಆಫ್ ಸ್ನೋ ಆಗಿಬಿಟ್ಟಿದೆ, ನೀವೇ ನೋಡ್ಬೋದು. ಹಾಯ್ ಗೈಸ್, ನಾವಿವಾಗ ಗುಲ್ಮಾರ್ಗ್ಗೆ ಬಂದಿದ್ದೀವಿ. ಮೈ ಗಾಡ್, ವಿ ಆರ್ ಸ್ಟೇಯಿಂಗ್ ಇನ್ ರಾಯಲ್ ಕ್ಯಾಸಲ್ ಗುಲ್ಮಾರ್ಗ್. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ಅಂದರೆ ನಿಮಗೆ ಪ್ರಾಪರ್ಟಿನ ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಸ್ವಲ್ಪ ಕ್ಲಿಪ್ಸ್ನ ತೋರಿಸ್ತೀನಿ, ನೀವು ನೋಡಿ. ಜೊತೆ ಖಾವಾ ಕೊಟ್ಟಿದ್ದಾರೆ, ಇಟ್ಸ್ ವೆರಿ ಫೇಮಸ್ ಇನ್ ಕಾಶ್ಮೀರ್. ಸೊ ಅದನ್ನೇ ನಾವು ಕುಡಿತಿದ್ದೀವಿ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಇದನ್ನೆಲ್ಲ ಮಾಡ್ಕೊಂಡು ಇವತ್ತು ಸ್ವಲ್ಪ ಫುಲ್ ಲೀಜರ್ ಡೇ ಥರ. ಸೊ ಎಲ್ಲ ಹೋಗಿ ರೆಡಿ ಹಾಕ್ಕೊಂಡು ಬರ್ತೀವಿ, ಆಮೇಲೆ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ನಮಗೆ ನಾವು ಫ್ರೆಂಡ್ಸ್ ಏನು ಬಂದಿದ್ದೀವಿ, ನಾವು ಅದನ್ನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಈ ಡೇ ತೊಗೊಂಡಿರೋದು. So yes, you can just look at the property. Just see. Hi guys, ಇವಾಗ ಜಸ್ಟ್ ರೂಮ್ ಕೊಟ್ಟಿದ್ದಾರೆ, ಚೆಕ್ ಇನ್. ಬನ್ನಿ ರೂಮ್ ತೋರಿಸ್ತೀನಿ ನಮ್ದು. Yes. ಸೊ ಗೈಸ್ ನೋಡಿ, ಇದಾಗಿತ್ತು ನಮ್ಮ ರೂಮು. ತುಂಬ ಚೆನ್ನಾಗಿದೆ. ಇದು ಬಂದು ರಾಯಲ್ ಕ್ಯಾಸಲ್ 4 ಸ್ಟಾರ್ ಪ್ರಾಪರ್ಟಿ. ಇದು ಪ್ರೈಸಿಂಗ್ ಬಂದು ಪರ್ ರೂಮ್ ಪರ್ ನೈಟ್ ಸಮ್ವೇರ್ ಅರೌಂಡ್ 8,000ಇಂದ 10,000 ಹತ್ತತ್ರ ಹೋಗುತ್ತೆ. ಸೊ ವರ್ತ್ ಇಟ್. ಕ್ವಿಕ್ ಫಿಟ್ ಚೆಕ್ ಮಾಡಿ ಈಗ ಬನ್ನಿ ಹೋಗೋಣ. ಓ ಗೈಸ್, hey guys, let's look at this. This is our property and then we are going for some sightseeing because we feel happy. So yes, ಇಲ್ಲಿ ನೋಡಿ. ಸೊ ನಾನು ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸಿ ಕೊಡ್ತೀನಿ, ಓಕೆನಾ? ರೆಡಿ? ಸೊ ಫಸ್ಟ್ ಒನ್ ಬಂದು ಇದು ಸ್ನೇಹ. ಹಾಯ್. ಆಮೇಲೆ ಇದು ಆಶಿಕಾ. ಆಮೇಲೆ ಇದು ಬಂದು ಸಂಜು. and then this is ಸಾಗರ್. ಆಮೇಲೆ ಇದು ಬಂದು ಬೆನಕ. ನೋಡಿ ಹೆಂಗೆ ಪ್ಯಾಕ್ ಆಗಿಬಿಟ್ಟಿದ್ದಾನೆ ಫುಲ್ಲು. ಆಮೇಲೆ ಇದು ಬಂದು ನಮ್ಮ ಐಸ್ ನೋಡಿ. ನಾವಿವಾಗ ನೋಡಿ ಇದು ಗುಲ್ಮಾರ್ಗಲ್ಲಿ ಇದ್ದೀವಿ. ಸೊ ತುಂಬ ಸ್ನೋ ಇದೆ ಇಲ್ಲಿ, ಸೂಪರ್ ಸ್ನೋ, ಮತ್ತು ಫುಲ್ ಸಾಗರ ಥರ ಇದೆ ಇಲ್ಲಿ, ನೀವು ನೋಡ್ಬೋದು. ಸೊ ಇಲ್ಲಿ ನಾವಿವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಹಾಯ್ ಗಾಯ್ಸ್. ಇಲ್ಲಿ ನೋಡಿ ಹೆಂಗೆ ತಳ್ಳಾಡ್ತಾ ಇದ್ದಾರೆ, ತುಂಬ ಸ್ನೋ ಇದೆ. ರಾತ್ರಿ ಬಂದಿದ್ದೆ, ಇವತ್ತು ಉಸಿರಾಡಕ್ಕಾಗ್ತಿಲ್ಲ. ಧೂಮ್ರಪಾನವನ್ನು ಅವಾಗ ಮಾಡ್ತಾರೆ. ಹಾಯ್ ಹೇಳಿ ಅಂದ್ರೆ ಬಾಯ್ ಅಂತಾರಲ್ಲ, ಅಲ್ಲಿ ನೋಡಿ ಅಲ್ಲಿಬ್ರು ಇರ್ತದೆ. ಸೊ ಎಸ್, ನೀವೇ ನೋಡ್ಬೋದು, ತುಂಬ ಸುಸ್ತಾಗ್ತಾ ಇದೆ. ಬಟ್ ಐ ಜಸ್ಟ್ ವಾಂಟ್ ಟು ಮೇಕ್ ಶ್ಯೂರ್ ದಟ್ ಯು ಆಲ್ ಸಿ ಗುಲ್ಮಾರ್ಗ್ದು ಬ್ಯೂಟಿ, ಸರಿನಾ? ಸೊ ಇಲ್ಲಿ ನೋಡಿ ಎಷ್ಟು ಪ್ರಿಟಿ ಆಗಿದೆ. ಯು ಆಲ್ ಕ್ಯಾನ್ ಸಿ ದಿಸ್ ಇಟ್ಸೆಲ್ಫ್. ನೇಚರ್ ಇಸ್ ರಿಯಲಿ ಗ್ರೇಟ್ ಅನ್ನೋದಕ್ಕೆ ಇದೊಂದೇ ಕಾರಣ. ಹಾಯ್ ಗಾಯ್ಸ್, ನಾವಿವಾಗ ಗುಲ್ಮಾರ್ಗಲ್ಲಿ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಯು ಗೈಸ್ ಕ್ಯಾನ್ ಸಿ ದ ವ್ಯೂ ಹಿಯರ್. ಓ ಮೈ ಗಾಡ್, ಇಲ್ಲಿ ನೋಡಿ ಗೈಸ್, ನಾವು ಇಲ್ಲಿ ನೋಡಿ, ಇಲ್ಲಿ ರೆಡಿನಾ? 3, 2, 1 ಗೋ. ಗೈಸ್ ಎಷ್ಟು ಬಿಡಿ. ಆಮೇಲೆ ಕೈ ಮೇಲಿತ್ತು.
ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಸ್ಕೈ ಅಂದರೆ ಈ ಟೆಂಪ್ರೇಚರ್ಗೆ ಆ ಸ್ಕೈ ಕಲರು ಆಮೇಲೆ ನಮಗೆ ಆಗ್ತಿದ್ದಂಥ ಖುಷಿ ನೀವೆಲ್ಲರೂ ಅದನ್ನು ಫೀಲ್ ಮಾಡಬೇಕು ಅಂದರೆ ಕಾಶ್ಮೀರ್ಗೆ ಗುಲ್ಮಾರ್ಗಿಗೆ ಒಂದ್ಸಲ ಬರಲೇಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಯು ಕ್ಯಾನ್ ಸಿ ಆ ಸ್ಕೈದು ಕಲರ್ ಆಗಿರ್ಬೋದು. ಸುಮ್ಮನೆ ತೋರಿಸ್ತೀನಿ ನೋಡಿ, ಅದು ಸ್ಕೈದು ಕಲರ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆನಾ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಎಲ್ಲರೂ ಕಾಶ್ಮೀರ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಗುಲ್ಮಾರ್ಗ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಗುಲ್ಮಾರ್ಗಲ್ಲಿ 2 ದಿನ ಇದ್ದರೂ ಪರವಾಗಿಲ್ಲ, ಯು ಕ್ಯಾನ್ ಸ್ಟೇ ಫಾರ್ 2 nights. 101% 2 nights ಇರ್ಬೋದು. ಸೊ ನಾವು ಆ್ಯಕ್ಚುಲಿ 1 night ಬಂದಿದ್ದೀವಿ. ನಮ್ಗೆ ಆ್ಯಕ್ಚುಲಿ ಬೇಜಾರಾಗ್ತಾ ಇದೆ. ಆಲ್ಮೋಸ್ಟ್ 0 ಡಿಗ್ರಿಯಿಂದ -1 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಓಕೆ ಗೈಸ್ ಇಲ್ಲಿ ನೋಡಿ, ಇವತ್ತಂತೂ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಇವರು ವ್ಲಾಗಿಂಗ್ ಮಾಡ್ತಿದ್ದಾರೆ ನಮ್ಮ ಜೊತೆ, ನಮ್ಮ ಕಾಂಪಿಟೇಷನ್ ಕೊಡ್ಕೊಂಡು. ಸೊ ನೋಡಿ ಗೈಸ್, ಇವಾಗ ನಾವು ನಮ್ಮ ಹೋಟೆಲ್ ಹತ್ರ ಬರ್ತಾ ಇದ್ದೀವಿ. ಟು ಬಿ ಫ್ರ್ಯಾಂಕ್, ಇಟ್ಸ್ ಸಮ್ವೇರ್ ಅರೌಂಡ್ -5 ಡಿಗ್ರಿ ಸೆಲ್ಸಿಯಸ್. ಇವಾಗ ನಾವು ಆ್ಯಕ್ಚುಲಿ ಇವಾಗ ಏನಂತ ಹೇಳಿದ್ರೆ, ಇಟ್ ವಾಸ್ ಅ ವರ್ತ್ ಡೇ ಆಯಿತಾ. ಸೊ ನಿಮಗೆ ಸ್ವಲ್ಪ ಟಿಪ್ಸ್ನ ಕೊಡ್ತೀನಿ. ಸೊ ನೀವು ಯಾವಾಗಾದ್ರೂ ಕಾಶ್ಮೀರ್ಗೆ ಅಥವಾ ಗುಲ್ಮಾರ್ಗಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನೀವು ಈ ಟಿಪ್ನ ಫಾಲೋ ಮಾಡಿ. ಸೊ ದ ಫಸ್ಟ್ ಥಿಂಗ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿಗೆ ಬಂದು ನಾನು ಇಲ್ಲಿ ಸೈಟ್ ಸೀಯಿಂಗ್ ಮಾಡೋದಕ್ಕೆ ಒಂದು ಡ್ರೈವರ್ನ ಇಟ್ಕೊಳ್ತೀನಿ ಅಂದರೆ ನಾನು ಹೇಳೋದು ನೋ. ಬಿಕಾಸ್ ಗುಲ್ಮಾರ್ಗಲ್ಲಿ ನೀವು ಆ ಪ್ಲೇಸ್ ಹತ್ರನೇ ಇರ್ತೀರಾ. ಸೊ ನೀವು ಆ ನೇಚರ್ ಕ್ಯಾಂಪ್ ಅಂತರನೇ ಇರ್ತೀರಾ. ಸೊ ನಿಮ್ಗೆ ಏನಂತ ಹೇಳಿದ್ರೆ 3,500 5,000 ಈ ಥರ ಕೇಳ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ನಾನೇನು ಹೇಳ್ತೀನಿ, ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದಿರ್ತೀರಾ, ಆರಾಮಾಗಿ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಾನು ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಮಜಾ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ನೋಡಿ. ಎಲ್ಲ ಇವಾಗ -5 ಡಿಗ್ರಿ ಇರೋದ್ರಿಂದ ಎಲ್ಲ ಕೈಯೆಲ್ಲ ನಂಬಾಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಎಲ್ಲರೂ ಬೂಟ್ಸ್ನ ತೆಗಿತಿದ್ದಾರೆ. ಹಾಯ್ ಸಾಗರ್. ಹಾಯ್, ಗಾರ ಕೆಲಸ ನಮಸ್ಕಾರ. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ಡೇ ನಾವು ಇವಾಗ ಬಂದ್ವಿ. ಹಬ್ಬ, ಈಗ ನಾವು ಮಲ್ಕೊಳ್ಳೋದ, ಡ್ರೆಸ್ ಆಗೋದ, ಊಟಕ್ಕೆ ಹೋಗೋದ. ಫಸ್ಟ್ ನಾವು ಎದ್ಬಿಟ್ಟು ರೆಡಿಯಾಗಿ ಡೆಫಿನೆಟ್ಲಿ ಊಟಕ್ಕೆ ಹೋಗ್ತೀವಿ. ಯಾಕಂದರೆ ಊಟ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಜಸ್ಟ್ ಡಿನ್ನರ್ ಮುಗೀತು. ಸೂಪರಾಗಿತ್ತು ಡಿನ್ನರು. ಸೊ ಇಟ್ ವಾಸ್ ಅ ಬುಫೆ ಡಿನ್ನರ್. ಸೊ ವೆಜ್ ನಾನ್ ವೆಜ್ ಪ್ರತಿಯೊಂದು ಇತ್ತು. ವಿ ಜಸ್ಟ್ ಫಿನಿಶ್ ದ್ಯಾಟ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಅವರ್ ರೂಮ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಾವು ಗಂಡೋಲ ರೈಡ್ಗೆ ಅಂತ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯು ಕ್ಯಾನ್ ಜಸ್ಟ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಇದು ನಮ್ಮ ವ್ಯೂ, ಪ್ರಾಪರ್ಟಿಯಿಂದ ವ್ಯೂ ನಮಗೆ ಸೂಪರಾಗಿದೆ. ಸೊ ಈಗ ನಾವು ಗೊಂಡೋಲಾಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ಆಲ್ ಆಫ್ ಅಸ್ ಆರ್ ಆಲ್ಮೋಸ್ಟ್ ರೆಡಿ. ವಿ ಜಸ್ಟ್ ಚೆಕಿಂಗ್ ಔಟ್. ವಿ ಹ್ಯಾವ್ ಟು ಗೋ ಫಾರ್ ಬ್ರೇಕ್ಫಾಸ್ಟ್ಗೆ ಹೋಗಿ ವಿ ವಿಲ್ ಇಮಿಡಿಯೇಟ್ಲಿ ಗೋ ಫಾರ್ ಗೊಂಡೋಲಾ. ಇವತ್ತಿನ ಔಟ್ಫಿಟ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್. ಸೊ ಐ ಹ್ಯಾವ್ ಜಸ್ಟ್ ವೋನ್ ಬಾಡಿಕಾನ್ ಡ್ರೆಸ್, ಸಮ್ ಶಾಲ್ ಆ್ಯಂಡ್ ಲೆದರ್ ಜಾಕೆಟ್ ಹಾಕಿ ಫ್ಲೀಸ್ ಸ್ಟಾಕಿಂಗ್ಸ್ ಹಾಕಿಬಿಟ್ಟಿದ್ದೀನಿ. ಸೊ ಫ್ಲೀಸ್ ಸ್ಟಾಕಿಂಗ್ಸ್ ಇದ್ಬಿಟ್ರೆ ಅಂತೂ ನಿಮಗೆ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಸೊ ಇನ್ನೊಂದು ಏನಾರು ತೊಗೋಬೇಕು ಅನ್ನೋದು ಏನು ಬೇಡ. ಸೊ ಅದೇ ಥರ್ಮಲ್ ಥರನೂ ವರ್ಕ್ ಆಗುತ್ತೆ. ಸೊ ಎಲ್ಲ ತೊಗೊಂಡು ಇಲ್ಲಿ ನೋಡಿ ಎಲ್ಲ ಚೆಕ್ಔಟ್ ಆಗಿದೆ ನಾವು ಆಲ್ರೆಡಿ. ಸೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಎಸ್, ದಿಸ್ ಇಸ್ ಅವರ್ ರೂಮ್. ತುಂಬ ಬ್ಯೂಟಿಫುಲ್ ಆಗಿದೆ ರೂಮು. ಸೊ ಎಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನಾವು ಇಲ್ಲಿ ಈಗ ಗಂಡೋಲಾಗೆ ಬಂದಿದ್ದೀವಿ. ರಶ್ನ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಕ್ಯೂ ಇದೆ. ಬಟ್ ನಾವೇನಂತ ಹೇಳಿದ್ರೆ ವಿ ಆರ್ ಜಸ್ಟ್ ಗೋಯಿಂಗ್ ಇನ್ ದ ಲೈನ್ ಇಟ್ ಸೆಲ್ಫ್. ಗೈಸ್ ಇಲ್ಲಿ ನೋಡಿ ಜನ ಹೆಂಗಿದ್ದಾರೆ. ಓಕೆ ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ. ಬಟ್ ಏನಂತ ಹೇಳಿದ್ರೆ ನಮಗೆ ರೀಲ್ಸಲ್ಲಿ ಅದರಲ್ಲಿ ಎಲ್ಲ ನೋಡಿದಷ್ಟು ರಶ್ ಏನು ಅನ್ನಿಸ್ತಾ ಇಲ್ಲ. ಮೂವಿಂಗ್ ಇದೆ ಕ್ರೌಡು. ಸೊ ಆರಾಮಾಗಿ ಹೋಗ್ಬೋದು. ಹೆಲೋ ಗೈಸ್, ಏನು ಗುಲ್ಮಾರ್ಗಿಗೆ ಬಂದು ಗೊಂಡೋಲಾ ಮಿಸ್ ಮಾಡೋದಾ?
ಗೊಂಡೋಲಾ ಅಂತೂ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಬಿಕಾಸ್ ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಕೇಬಲ್ ಕಾರ್ಸ್ ಇನ್ ದ ವರ್ಲ್ಡ್. ಗೊಂಡೋಲಾ ಟಿಕೆಟ್ಸ್ ಬುಕ್ ಮಾಡಬೇಕು ಅಂದರೆ ಅವರ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಬೇಕು. ಇಲ್ಲಿ 2 ಫೇಸಸ್ ಬರುತ್ತೆ. ಒಂದು ಕಾಂಗ್ದೋರಿ ಸ್ಟೇಷನ್ 800 rupees ಪ್ಲಸ್ ಟ್ಯಾಕ್ಸಸ್ ಬೀಳುತ್ತೆ. ಇನ್ನೊಂದು ಅಫರ್ವತ್ ಆಲ್ಟಿಟ್ಯೂಡ್ 1200 ಪ್ಲಸ್ ಟ್ಯಾಕ್ಸಸ್ ಬೀಳುತ್ತೆ. ಎರಡೂ ಫೇಸ್ನ ತೊಗೊಳ್ಳಿ, ಯಾಕಂದರೆ ನಿಮಗೆ ಒನ್ ಆಫ್ ದ ಮೋಸ್ಟ್ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸಸ್ ಅಂದರೆ ತಪ್ಪಾಗೋದೇ ಇಲ್ಲ. ನಾವು ಎರಡೂ ಫೇಸ್ನ ತೊಗೊಂಡಿದ್ವಿ. ಗೊಂಡೋಲಾನಲ್ಲಿ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ನೈಸ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ ವೈಸ್ ತುಂಬಾ ಚೆನ್ನಾಗಿದೆ, ಕ್ರೇಜಿ ಆಗಿದೆ. ಹೌ ಯು ಫೀಲಿಂಗ್ ಇನ್ ಬೆನಕ? हम तो इसी के लिए स्पेशल super amazing. We also met a person so ಅವರು ಕೂಡ is here for skating institution ಗೆ ಸೇರ್ಕೊಂಡಿದ್ದಾರೆ. ಸೊ ಇಲ್ಲಿ ಅವರು ಸ್ಕೇಟಿಂಗು ಆಮೇಲೆ ಎಷ್ಟೊಂದು ಸೊ ಆಕ್ಟಿವಿಟೀಸ್ ನ ಮಾಡ್ತಾರೆ. ಈ ವೈಟ್ ಮೌಂಟೇನ್ಸ್ ನೋಡಿದರೆ ಎವ್ರಿಥಿಂಗ್ ಲುಕ್ಸ್ ಲೈಕ್ಸ್ ಮ್ಯಾಜಿಕ್. ಬಟ್ ಈ ಬ್ಯೂಟಿ ಹಿಂದೆ ಇರೋದು ನಮ್ಮ ಇಂಡಿಯನ್ ಆರ್ಮಿ. ಬಾರ್ಡರ್ ತುಂಬ ಹತ್ತಿರ ಇದೆ, ಅದಕ್ಕೆ ಇಲ್ಲಿ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇದೆ. ಬಟ್ ನಾವು ಇದನ್ನೆಲ್ಲ ಎಂಜಾಯ್ ಮಾಡಬೇಕಾದ್ರೆ ಹಾನೆಸ್ಟ್ಲಿ ಹೇಳಬೇಕು ಅಂದರೆ ವಿ ನೀಡ್ ಟು ಸೆಲ್ಯೂಟ್ ಟು ದೋಸ್ ರಿಯಲ್ ಹೀರೋಸ್. ನಾವಿಲ್ಲಿ ಸೇಫಾಗಿ ಆರಾಮಾಗಿ ಇದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದೆಮ್. ಇದೇ ಫೇಸ್ 1. ಸೊ ಇಲ್ಲಿ ಸ್ವಲ್ಪ ಇಳ್ಕೊಂಡು ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಫೇಸ್ 1 ಕಾಂಗ್ದೂರಿ. ಇಲ್ಲಿ ಬಂದಮೇಲೆ ಲಾಟ್ಸ್ ಆಫ್ ಸ್ನೋ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಯು ಕ್ಯಾನ್ ಟ್ರೈ ಸ್ಕೀಯಿಂಗ್, ಸ್ನೋ ಬೋರ್ಡಿಂಗ್, ಸ್ಕೇಟಿಂಗ್ ಪ್ರತಿಯೊಂದನ್ನು ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಲಿಟಲ್ ಸ್ಕೇರಿ ಅನಿಸುತ್ತೆ, ಬಟ್ ಒನ್ಸ್ ಯು ಸ್ಟಾರ್ಟ್ ಸ್ಲೈಡಿಂಗ್ ಆನ್ ದ ಸ್ನೋ ಇಟ್ಸ್ ಪ್ಯೂರ್ ಫನ್, ಆಯಿತಾ? ಸೊ ಇವಾಗ ಬನ್ನಿ ನಾವೇನೇನು ಮಾಡ್ತೀವಿ ನೋಡೋಣ. ನೋಡಿ, ಎಲ್ಲರೂ ಇಲ್ಲಿ ನೋಡ್ಬೋದು. ನೋಡಿ, ಇಗ್ಲೂ ರೆಸ್ಟೋರೆಂಟ್, ಇಗ್ಲೂ ಕೆಫೆ ವಿಚ್ ಇಸ್ ವೆರಿ ಫೇಮಸ್. ಎಲ್ಲನೂ ಇದೆ. ಆಮೇಲೆ ಇಲ್ಲೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಗೈಸ್ ನೀವಿಲ್ಲಿ ನೋಡಿ, ಇಲ್ಲೊಂದು ಬೇರೆ ಲೋಕನೇ ಇದೆ. ಮ್ಯಾಗಿ ಮಾಡ್ತಾ ಇದ್ದಾರೆ. ಇಷ್ಟು ಹೈ ಆಲ್ಟಿಟ್ಯೂಡ್ 3050 meters ಹೈಯಲ್ಲಿ ನೀವು ಜಸ್ಟ್ ನೋಡಿ. ಓಕೆ ಗೈಸ್, ಇಲ್ಲಿ ನೋಡಿ ನಾವು ಯಾವ ಪಾಯಿಂಟ್ ಅಲ್ಲಿ ಬಂದಿದ್ದೀವಿ. 3050 altitude. ಕಾಂಗ್ದೋಗ್ರಿ ಆಲ್ಟಿಟ್ಯೂಡ್ ಅಂತ ಹೇಳ್ತಾರೆ ಇದನ್ನ. 3050 meters ಹೈ ಅಲ್ಲಿ ಇದ್ದೀವಿ. ಸೊ ವಿ ಹ್ಯಾವ್ ಕಮ್ ಹಿಯರ್ ವಿತ್ ಗೊಂಡೋಲಾ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ ಚೆನ್ನಾಗಿದೆ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸ್ಕೀಯಿಂಗ್ ಮಾಡಕ್ ಹೋಗ್ತಿದ್ದೀವಿ. ಗೈಸ್ ಇದೇ ಸ್ಕೀಯಿಂಗು. ಇದೇ ತರ ಇವಾಗ ನಾವು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ. Okay, thank you. My team members, don't worry. Take time. ಇದೇ ತರ इशू ಅಲ್ಲ ಆಶು. ಗೈಸ್ ಎಲ್ಲ ಶೂಸ್ ಹಾಕೊಂಡಿದ್ದೀವಿ. ಶೂಸ್ ತುಂಬಾ ನೋಡಿ, ಎಲ್ಲರದು ಶೂಸ್ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ನೋಡಿ ಯಪ್ಪ, ತುಂಬಾ They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep. ಸೊ ಎಸ್ ಗೈಸ್, ಈಗ ನಾವು ಫೇಸ್ 1ನ ಕಂಪ್ಲೀಟ್ ಮಾಡಿಕೊಂಡು ಫೇಸ್ 2 ಕಡೆಗೆ ಹೋಗ್ತಿದ್ದೀವಿ, ವಿಚ್ ಇಸ್ ಅಫರ್ವತ್ ಆಲ್ಟಿಟ್ಯೂಡ್. ಅಫರ್ವತ್ ಆಲ್ಟಿಟ್ಯೂಡ್ ಬಂದು 3965 meters ಹೈಟಲ್ಲಿದೆ. ಸೊ ಇಲ್ಲಿ ಬಂದು ನಿಮಗೆ ಯಾವುದೇ ಥರದ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಯಾಕಂದರೆ ಇಲ್ಲಿ ನಿಮಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಸೊ ಅಲ್ಲಿಗಿಂತ ಟೆಂಪ್ರೇಚರ್ ಹೋಲಿಸ್ಕೊಂಡ್ರೆ ಇಲ್ಲಿ ತುಂಬ ಕೋಲ್ಡ್ ಇತ್ತು ಮತ್ತು ತುಂಬ ಸಫೊಕೇಶನ್ ಆಗ್ತಿತ್ತು. ನನ್ನ ಫ್ರೆಂಡ್ಗೆ ಸಫೊಕೇಶನ್ ಆಯಿತು. ಸೊ ಟೂ ಮಚ್ ಆಫ್ ಲೇಯರಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಜಾಕೆಟ್ಸ್ ಎಲ್ಲ ತೆಗೆದು ಆಮೇಲೆ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಬ್ರೀದಿಂಗ್. ಸೊ ನೀವು ಇನ್ಹೇಲಿಂಗ್ ಮತ್ತು ಎಕ್ಸೇಲಿಂಗು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ಸಾಕು. ನಾವಿವಾಗ ಮ್ಯಾಗಿ ತಿಂತಾ ಇದ್ದೀವಿ. ಸೊ ಇಲ್ಲಿ ಬಂದು ಮ್ಯಾಗಿ ಎಲ್ಲ ನಿಮಗೆ 80, 100, 120 ಈ ಥರ ತಗೊಳ್ತಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ.
ಸ್ವಲ್ಪ ಆಕ್ಸಿಜನ್ ಲೆವೆಲ್ ಎಲ್ಲ ಕಮ್ಮಿ ಇತ್ತು. ಸೊ ಮ್ಯಾಗಿ ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಫೋಟೋಸ್ ತೊಗೊಂಡು ಅಫರ್ವತ್ ಆಲ್ಟಿಟ್ಯೂಡ್ ಹತ್ರ ಈಗ ನಾವು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಹಿಂದೆ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ನಾವು ಇವಾಗ ಆ್ಯಕ್ಚುಲಿ ಕೆಳಗಡೆ ಇಳ್ಕೊಂಡು ಹೋಗ್ತಿದ್ದೀವಿ. ನಮಗೆ ಬೀಳೋ ಥರನೇ ಅನಿಸ್ತಾ ಇದೆ. ಓಕೆ, ಸೊ ಇಂಡಿಯಾ ಇಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳಿ ಸ್ವಲ್ಪ ಗಾಳಿ ಆಡಲಿ. ಓ ಗೈಸ್, ಇದಾಗಿತ್ತು ನಮ್ಮ ಡೇ 4 ಆ್ಯಂಡ್ ಡೇ 5 ಇನ್ ಗುಲ್ಮಾರ್ಗ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಹೌಸ್ ಬೋಟ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವ್ಲಾಗು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಇಟ್ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಿ ಯು. ಬಾಯ್.